ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಲಕ್ಷ್ಮಣ ಸವದಿಯವರು DK ಶಿವಕುಮಾರ್ ಅವರ ಮನೆಗೆ ಹೋಗಿದ್ದರು ಅನ್ನುವಂಥ ಸುದ್ದಿ ಜಬರ್ದಸ್ತಾಗಿ, ಅದರಲ್ಲೂ ಬೆಳಗಾವಿ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತದ, ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗಾಗಿರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಅವರಿಗಾಗಿರ್ಬೋದು, ನಮ್ಮ DK ಅವರಿಗಾಗಿರ್ಬೋದು, ಒಂದು ಅಧಿಕಾರ ತಿಕ್ಕಾಟ ನಡೆದದ. ನಾನು ಫಸ್ಟು, ನಾನು ದೊಡ್ಡವನು, ನಾನು ಅಧಿಕಾರ ಹಿಡಿಬೇಕು ಅನ್ನೋಂಥ ಸಂಘರ್ಷ ಏನಿದೆ ಅದು ನಿಧಾನಕ್ಕೆ ಬೆಳೆದು ಇವತ್ತೊಂದು ಹೆಮ್ಮರಾಗಿ ಬೆಳೆದಿದ್ಬಿಟ್ಟದೆ. ಇವತ್ತು ಇಲ್ಲಿವರೆಗೆ ಯಾವುದೋ ಮುಸುಗಳು ನಡೀತಾ ಬರ್ತಾಯಿತ್ತು. ಅದೇ ಕಾಲಕ್ಕೆ ನಮ್ಮ ಸೌದಿಯವರಾದರೂ ಸಹಿತ, ಲಕ್ಷ್ಮಣ ಸವದಿಯವರಾದರೂ ಸಹಿತ ನಮ್ಮ ಜಾರಕಿಹೊಳಿ ಅವ್ರ ಜೊತೆಗಿನ ಸಂಬಂಧವನ್ನು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅವರು. ಯಾಕಂದ್ರೆ ಈ ದಿಶೆಯಲ್ಲಿ ನಮ್ಮ ಬಾಲ್ಚ ಜಾರಕಿಹೊಳಿ ಅವರು ಏನೋ ತಮ್ಮೊಂದಿಗೆ DCC ಬ್ಯಾಂಕಿನ ವಿಷಯದಲ್ಲೇ ಅವ್ರನ್ನ ತೊಗೊಳ್ಬೇಕು, ಸೆಳ್ಕೋಬೇಕು, ಒಂದಾಗಬೇಕು ಅನ್ನೋಂಥದ್ದು ಏನೋ ಮೆಸೇಜ್ ಕೊಟ್ಟಿದ್ರು. ಅದು ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ, ದೂರ ಉಳಿದು ಬಿಟ್ಟಿದ್ರು, ಇನ್ನೂ ದೂರದ ಬಿಡ್ರಿ ಅಂತೇಳ. ಬಟ್ ಈಗ DK ಅವ್ರಿಗೆ ಭೇಟಿಯಾಗಿದ್ದು, ಸ್ವತಃ DK ಅವರು ದಿಲ್ಲಿಗೆ ಹೋಗಿ ಸ್ವಲ್ಪ ಏನೋ ಅಲ್ಲಾಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಮುಖ್ಯಮಂತ್ರಿ ಪದವಿಗಾಗಿ. ಇನ್ನೂ ಮುಖ್ಯಮಂತ್ರಿ ಆಸೆ ಆಗೋದನ್ನು ಬಿಟ್ಟಿಲ್ಲ. ಯಾಕೋ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಅವ್ರಿಗೆ ಯಾರು ಗೊತ್ತು ಅದ್ರ ಸುಲಭದ ಕೆಲಸ ಇಲ್ಲ ಸಿದ್ದರಾಮಯ್ಯ ಸರಿಸೋದು ಅಂತೇಳಿ. ಹಾಗಂತೇಳಿ ಸುಮ್ಮನೆ ಕುಳಿತುಕೊಂಡ್ರೆ ಬೇರೆದವ್ರು ಯಾರೋ ಲಾಭ ಮಾಡ್ಕೋಬಹುದು ಅನ್ನುವಂಥ ಭಯನೂ ಅವ್ರಿಗೆ ಅದ. ಹೀಗಾಗಿ ಅದನ್ನು ಜೀವಂತ ಇರಬೇಕಾಗಿದೆ ಅವ್ರಿಗೆ. ಯಾಕಂದ್ರೆ ಈಗಂತೂ ಭಾಳ ಕಷ್ಟಕರ ಮುಖ್ಯಮಂತ್ರಿ ಆಗೋದು. ಯಾಕಪ್ಪ ಅಂದ್ರೆ ಆ ವಿಷಯದಲ್ಲಿ ಸಿದ್ದರಾಮಯ್ಯನವರು ಇನ್ನೂ 2028ರಲ್ಲಿ ಬಿಡುವುದಿಲ್ಲ ಅನ್ನುವಂಥ ಗಟ್ಟಿ ನಿಲುವು ತೆಗೆದುಕೊಂಡಿದ್ದಾರೆ. ಅಂದ್ರೆ 27 ನಂತರ ಅದು ನಾನಾಗಿ ಹೋದ್ರೆ ಅನ್ನುವಂಥ ಮಾತನ್ನು ಸಹಿತ ಮಾತಾಡಿದ್ದಾರೆ. ಅದೇ ಕಾಲಕ್ಕೆ DK ಅವರು ಸಾಕಷ್ಟು ಓಡಾಡಿದರು, ಮಾಡಿದರು, ಭೇಟಿ ಆದರು, ಹೈಕಮಾಂಡ್ ಭೇಟಿಗೂ ಆಗ್ತಾ ಇರ್ತಾರೆ. ಆದರೆ ಅವರಿಂದ ಅಂಥ ಸ್ಪಷ್ಟವಾದಂಥ ಹೈಕಮಾಂಡಿಂದ ಇವ್ರಿಗೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ಭರವಸೆ ಕೊಟ್ಟಿಲ್ಲ ಅನ್ನೋದು ಅವರು ಇಲ್ಲಿವರೆಗಿನ ರಿಸಲ್ಟ್ಗಳನ್ನು ನೋಡಿದಾಗ ಅನ್ನಿಸ್ಲಿಕ್ಕೆ. ಆದರೆ ಅವ್ರ ಫಾಲೋವರ್ಸ್ಗಳು ಮಾತ್ರ ಬೆನ್ನತ್ತಿದ್ದಾರೆ. ಇಂಥ ಸಂದರ್ಭದಲ್ಲೇ ಬೆಳಗಾವಿ ರಾಜಕಾರಣ ಈಗ ಒಂದು ರೀತಿ DCC ಬ್ಯಾಂಕ್ನಿಂದಾಗಿ ಏನಪ್ಪ ಅಂತಂದ್ರೆ ಒಂದು ತಿಕ್ಕಾಟದ ಹಂತಕ್ಕೆ ಬಂದಿದ್ಬಿಟ್ಟದ. ಇಲ್ಲಿವ್ರಿಗೆ ಏನಾಗಿತ್ತಪ್ಪ ಅಂತಂದ್ರೆ, ಒಂದು ಕಡೆ ನಮ್ಮ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ನಮ್ಮ ಲಕ್ಷ್ಮಣ ಸವದಿಯವರಿದ್ದರು. ಇವರಿಬ್ಬರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿದ್ದರು. ಅವ್ರ ಜೊತೆ ಕಾಣಿಸ್ಕೊಳ್ಳೋದು, ಇವ್ರ ಜೊತೆ ಕಾಣಿಸ್ಕೊಳ್ಳೋದು. ಆದರೂ ಆಂತರ್ಯದಲ್ಲಿ ಮಾತ್ರ ಲಕ್ಷ್ಮಣ ಸವದಿಯವ್ರ ಕಡೆಗೆ ಒಲವು ಹೆಚ್ಚುತ್ತೆ ಅನ್ನೋದು ಅಷ್ಟು ಸತ್ಯದ. ಜೊತೆಗೆ ಸಿದ್ದರಾಮಯ್ಯರಿಗಾದರೂ ಸಹಿತ ತಮ್ಮ ಮೆಜಾರಿಟಿ ಹೆಚ್ಚಿರಲಿ. ಮತ್ತು ಅದೇ ಕಾಲಕ್ಕೆ ಲಕ್ಷ್ಮಣ ಸವದಿಯವ್ರ ಜೊತೆಗೆ ಒಂದಿಷ್ಟು ಒಳ್ಳೆಯ ಸಂಬಂಧಗಳಿದ್ದು. ಆದರೆ ಮೇನ್ ಇರೋದು DK ಜೊತೆಗಿನ ಸಂಬಂಧ. ಹಾಗೆ ನಾವು ಗೆಸ್ ಮಾಡ್ತಾಯಿದ್ವಿ. ಇವತ್ತು ಅದು ಓಪನ್ ಆಗಿ ಹೊರಗೆ ಬರ್ತಾಯಿತ್ತು. ಅದು ಈ DCC ಬ್ಯಾಂಕ್ ಚುನಾವಣೆನ ಅದು, ಜೊತೆಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಪದವಿಯ ಹಿಡಿದುಕೊಳ್ಳುವಂಥ ಒಂದು ತಿಕ್ಕಾಟ ಜೋರಾಗ್ತಾ ಇದೆ. ಯಾಕೆಂದರೆ ಒಂದು ಏನೋ ಪ್ಲ್ಯಾನ್ ಮಾಡಿದರು ಸತೀಶ್ ಅವರು. ಅವ್ರ ಪ್ರಕಾರ ಆಗಿದ್ದರೆ ನಿಶ್ಚಿತವಾಗಿ ಹುಕ್ಕಿರೋ ಒಂದು ಗೆದ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಅವ್ರು ಇನ್ನೂ ಏನೇನೋ ಎತ್ತರಕ್ಕೆ ಹೋಗ್ತಾಯಿತ್ತು. ಆದರೆ ಅವ್ರದ್ದು ಕೆಟ್ಟ ಸಮಯ, ಬ್ಯಾಡ್ ಲಕ್. ಒಬ್ಬ ರಾಜಕೀಯ ವೈರ್ಯನ ಜಿಲ್ಲೆಯಲ್ಲಿ ಮಾಡ್ಕೊಂಡ್ಬಿಟ್ರು ಅವರು, ರಮೇಶ್ ಕತ್ತಿ ಅವರು. ಇಲ್ಲಿವರೆಗೆ ರಮೇಶ್ ಕತ್ತಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. ನೀವು ಗೋಕಾಕ, ನಾವು ಹುಕ್ಕೇರಿ ಅಂತೇಳಿ, ಯಾಕೋ ಏನೋ ಅದನ್ನು ಹುಕ್ಕೇರಿಯನ್ನು ಕಬ್ಜಾ ಮಾಡ್ಕೋಬೇಕು ಅನ್ನುವಂಥ ತಲೆಯಲ್ಲಿ ಬಂತು ಸತೀಶ್ ಅವ್ರಿಗೆ. ಯಾವ ಲೆಕ್ಕದ ಮೇಲೆ ಗೊತ್ತಿಲ್ಲ. ಬಟ್ ಅದು ಸ್ವಲ್ಪ ಹೆವಿ ಆಗೋದು, ಈ ಅಂತ ಕಾಸ್ಟ್ಲಿ ಅಂತ ಅನ್ನಿಸ್ಲಿಕ್ಕತ್ತದ. ಅದು ನೋಡ್ಬೇಕು ಏನೇನು ಆಗ್ತದೆ. ಯಾಕಂತಂದ್ರೆ ಯಾರ್ಯಾರ ಮನಸ್ಸಲ್ಲಿ ಯಾವ್ಯಾವ ಏನು ಬದಲಾಗ್ತದೆ ಗೊತ್ತಿಲ್ಲ. ಯಾರೂ ನಿರಂತರ ಮಿತ್ರರಲ್ಲ, ನಿರಂತರ ವೈರಿಗಳ ರಾಜಕೀಯದಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈಗಿನ ಮಟ್ಟಿಗೆ ಮಾತ್ರ 99.9% ಕತ್ತಿಯವರೊಬ್ಬರು ನಮ್ಮ ಇವ್ರ ಜೊತೆ ಕುಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು, ನಮ್ಮ ಲಕ್ಷ್ಮಣ ಸವದಿಯವ್ರ ಜೊತೆಗೆ. ಹೀಗಾಗಿ ಈ ರಾಜಕೀಯ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅಂತೀವಲ್ಲ, ಒಂದು ಸಮತೋಲನ ಒಂದಿಷ್ಟು ಹೆಚ್ಚಾಗಿದೆ ಅಂದ್ರೆ ಒಡ್ಡಿ ಇಲ್ಲ. ಇಂಥ ಸ್ವಲ್ಪ DK ಅವ್ರಿಗೆ ಭೇಟಿ ಆಗಿದ್ದಾರೆ ಇವರು. ಹೋಗ ಅದು ಎದುರ ಸಲುವಾಗಿ, ಏನು DCC ಬ್ಯಾಂಕಿನ ಸಲುವಾಗಿ ಅಥವಾ ಅದರ ಸಲುವಾಗಿನ, ಇಲ್ಲ ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರು ಕರೆಸಿ ಮಾತಾಡ್ತಾ ಇದ್ದಾರಾ ಅನ್ನುವಂಥ, ತನ್ನ ಬೆಂಬಲಿಗರನ್ನು ತಗೊಳಿಸೋ ಮಾತಾಡ್ತಾ ಇದ್ದಾರಾ, ಹೆಚ್ಚು ಮಾಡ್ಕೊಳ್ಳೋ ಮಾತಾಡ್ತಾ ಇದ್ದಾರಾ ಅನ್ನುವಂಥದ್ದು.
ಮತ್ತು ಸೌದಿಯವ್ರಿಗೆ ಯಾವುದೋ ಒಂದು ಮೂಲೆಯಲ್ಲೇ ಡಿ ಕೆ ಶಿ ಅವರ ಪರವಾಗಿ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಅದ ಅನ್ನೋದು ಅಷ್ಟು ಸ್ಪಷ್ಟ ಅದ. ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೆ ಮತ್ತು ಸತೀಶ್ ಅವ್ರಿಗೆ ಒಳ್ಳೆ ಗೆಳೆತನ ಅದ. ಯಾವ ಕಾಲಕ್ಕೂ ಸತೀಶ್ ಅವ್ರನ್ನ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಕನ್ಫರ್ಮೇಷನ್ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಅದ. ಹೀಗಾಗಿ ಒಂದಿಷ್ಟು ಒಲವ ಈ ನಮ್ಮ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರ ಕಡೆಗೆ ಲಕ್ಷ್ಮಣ ಸವದಿಯವರು ಅದ. ಹೀಗಾಗಿ ಈಗಿನ ರಾಜಕೀಯ ಯಾವ ರೂಪ ಪಡಿಬೋದು ಅನ್ನೋದು ಚರ್ಚೆ ಜೋರಾಗ್ತಾ ಇದೆ ಮತ್ತೆ. ಹೀಗಾಗಿ ಇದು ಯಾವ ರೂಪ ಪಡಿತದೋ ಹೋಗ್ತದೋ ಮಾತು ಬೇರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇದು ಮುಖ್ಯಮಂತ್ರಿ ಸಲುವಾಗಿನ ಅದು ಡಿ ಸಿ ಸಿ ಬ್ಯಾಂಕನ್ನು ಕಬ್ಜಾ ತಗೊಳಿಸುವಾಗಿನ ಅನ್ನೋದು ಇನ್ನೂ ಚರ್ಚಾ ವಿಷಯ. ಆದರೆ ಇಲ್ಲಿವರೆಗೆ ಬೂದಿ ಮುಚ್ಚದ ಕೆಂಡದಾಗ ಸತೀಶ್ ಅವ್ರ ಮಧ್ಯೆಲ್ಲ ಸತೀಶ್ ಮತ್ತು ನಮ್ಮ ಸೌದಿಯವ್ರ ಮಧ್ಯೆಲ್ಲ ಚಿಕ್ಕಾಟಿದ್ದೇನು ಸುಳ್ಳಲ್ಲ. ಆದ್ರೆ ಯಾವಾಗಲೊಮ್ಮೆ ಗಾಳಿ ಹೋದಾಗ ಮೇಲಿನ ಬೂದಿ ಹಾರಿದಾಗ ಒಬ್ಬರು ಬಗ್ಗೆ ಒಬ್ಬರು ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಏನೂ ಇರಲದು. ಈಗ ಬಂದಂಥ ಪ್ರಶ್ನೆ ಡಿ ಕೆ ಶಿ ಮತ್ತು ಸೌದಿ ಅವರು ಓಪನ್ ಆಗಿ ಒಂದಾಗ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ ಬರ್ತಾ ಇದೆ. ಆ ಮೆಸೇಜ ಎಷ್ಟರ ಮಟ್ಟಿಗೆ ಸತ್ಯ ಆಗ್ತದೋ ಸುಳ್ಳಾಗ್ತದೋ ಗೊತ್ತಿಲ್ಲ. ಬಟ್ ಇಬ್ಬರಿಗೂ ಅನಿವಾರ್ಯ ಇದೆ. ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ನಮ್ಮ ಸೌದಿಯವ್ರಿಗೆ ತಮ್ಮ ಅಚ್ಚುತ್ತು ಪಡ್ಕೋಬೇಕಾಗ್ಯದ. ಜೊತೆಗೆ ಸತೀಶ್ ಅವರಿಗೆ ಡಿ ಸಿ ಸಿ ಬ್ಯಾಂಕನ್ನು ಗೆದ್ದ ನಮ್ಮ ದಿನ ಶಕ್ತಿ ಅಳದಿಲ್ಲ, ನಾನು ರಾಜ್ಯ ಮಟ್ಟದ ನಾಯಕರನ್ನು ತೋರಿಸ್ಕೊಳ್ಬೇಕಾಗ್ಯದ. ಹೀಗಾಗಿ ಮತ್ತಷ್ಟು ತೋರಿಸಲು ಹೆಚ್ಚಾಗ್ಯದ. ಈ ಸಂದರ್ಭದಲ್ಲಿ ಈ ಸೌದಿಯವರಿಗೆ ಸಹಕಾರ ಮಾಡಬೇಕು ಅಥವಾ ಸಹಾಯ ಮಾಡಬೇಕು ಅಂತ ಹಿಂದೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿ ಅವರು ಬಂದಿದ್ದಾರೋ ಅದು ತಮ್ಮ ಮುಖ್ಯಮಂತ್ರಿ ಸಭೆ ಬಂದಿದ್ದಾರೋ ಅನ್ನೋದು ಬೇರೆ ವಿಷಯ. ಬಟ್ ಅವ್ರಿಗೆ ಈ ಸತ್ತು ಮಾತ್ರ ಅವ್ರಿಗೊಂದು ಕ್ಯಾಂಡಿಡೇಟ್ ಬೇಕಾಗಿದೆ. ಬೆಳಗಾವಿ ಜಿಲ್ಲೆಯಿಂದ ಒಂದಲ್ಲಿ ಪ್ರತಿಭಟನೆ ಮಾಡೋದಕ್ಕಾಗಲಿ ಇವತ್ತು ತಮ್ಮದೇ ಆದ ವ್ಯಕ್ತಿ ಬೇಕಾಗ್ಯದ. ಅದಕ್ಕೆ ಇವತ್ತು ನಮ್ಮ ಸೌದಿಯವರ ಜೊತೆಗೆ ಅವ್ರು ತಮ್ಮ ತಾವು ಗುರುತಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡೆದಿದ್ದು ನಾಳಿನ ದಿನದಲ್ಲೇ ಅನ್ನೋದನ್ನು ಇನ್ನೂ ಚರ್ಚೆ ಅಥವಾ ಆರಂಭ ಅಂತರದ. ಆದರೆ ಒಂದು ಮಾತ್ರ ಸ್ಪಷ್ಟ ಆಗಿದೆ ಇದರಿಂದ, ಈ ಒಂದು ಘಟನೆಯಿಂದ ಡಿ ಕೆ ಶಿ ಅವರು ಈ ಬೆಳಗಾವಿ ರಾಜಕಾರಣದಲ್ಲೇ ಮೋಸ್ಟ್ ಪ್ರಾಬಬ್ಲಿ ಡಿ ಸಿ ಸಿ ಬ್ಯಾಂಕಿನ ಈ ರಾಜಕೀಯದಲ್ಲೇ ಅವ್ರು ಸಹಕಾರ ಸಂಘ ಸಾಕಷ್ಟು ಹೇಳ್ತಿರ್ಬೋದು. ರಮೇಶ್ ಕತ್ತಿ ಅವರು ಅದೇನು ತಪ್ಪಂತಲ್ಲ, ಅವ್ರು ಮಾತಾಡಲಿ. ಆದರೆ ಈಗ ಬಂದಂಥ ಒಂದು ಖಚಿತ ಅಭಿಪ್ರಾಯ ಪ್ರಕಾರ ನೀನು ಕೊಟ್ಟಂಥ ಇಂಟರ್ವ್ಯೂದಲ್ಲೇ ರಮೇಶ್ ಕತ್ತಿಯವರು ಹೇಳಿದ್ದಾರೆ, ನಾವೆಲ್ಲ ಒಂದಿದ್ದೀವಿ, ಇಂದು ಇದ್ದೀವಿ, ಇಂದು ಓದಿ ಮುಂದೂ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ನಾಳೆ ಮುಂದೆ ಎಂದಾದರೂ ಹೊಂದಾಣಿಕೆ ಆಗ್ಬೋದು ಅನ್ನೋಂಥ ಮಾತು ಏನೋ ಮಾತಾಡಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಸಲುವಾಗಿ ಡಿ ಕೆ ಶಿ ಅವರು ಈ ಒಂದು ನಮ್ಮ ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಯಾರಿಗೆ ಸೌದಿಯವರಿಗೆ ಮುಂಬರುವ ದಿನಗಳಲ್ಲಿ ಸತೀಶ್ ಅವರ ವಿರುದ್ಧವಾಗಿ ತಾವು ಬೆಳಗಾವಿ ವತಿಯಿಂದ ಒಬ್ಬ ವ್ಯಕ್ತಿ ಸಿಗಬಹುದು ರಾಜಕೀಯಕ್ಕೆ ಅನ್ನುವಂಥ ದೂರದೃಷ್ಟಿನೂ ಇದರಲ್ಲಿ ಅದ ಅಂತೇಳಿ ಅನ್ನಿಸ್ತದೆ. ಬಟ್ ಏನೋ ಆಗಲಿ, ಯಾರೇನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಿಮಗೆ ತಿಳಿಸ್ಬೇಕಾಗಿತ್ತು ಡೆವಲಪ್ಮೆಂಟ್ ಆಗ್ಯದ ಇದೆ ಅಂತೇಳಿ. ಈ ಡೆವಲಪ್ಮೆಂಟ್ ಇನ್ನೂ ಯಾವ್ಯಾವ ರೂಪ ಪಡಿಬೋದು, ಇದು ಸತೀಶ್ ಅವ್ರಿಗೆ ಪ್ಲಸ್ ಆಗ್ತದನೋ ಮೈನಸ್ ಆಗ್ತದನೋ, ಅದೇ ಕಾಲಕ್ಕೆ ಸೌದಿಯವ್ರಿಗೆ ಪ್ಲಸ್ ಆಗ್ತದನೋ ಮೈನಸ್ ಆಗ್ತದನೋ ಬೇರೆ ವಿಷಯ. ಯಾಕೆಂದರೆ ಅವ್ರವ್ರ ತಮ್ಮ ಕ್ಷೇತ್ರದಾಗ ಈಗಂತೂ ಭದ್ರದಾರ ಸುಭದ್ರದಾರ ಅಂದ್ರೂ ಅಡ್ಡಿ ಇಲ್ಲ. ಮುಂಬರುವ ದಿನದಲ್ಲಿ ಏನು ಆಗ್ತದೆ. ಆದ್ರೆ ಒಂದೇನಪ್ಪ ಅಂದರೆ ಬೆಳಗಾವಿ ಮಟ್ಟದಲ್ಲೇ ನಮ್ಮ ಸತೀಶ್ ಕುಟುಂಬದ ವಿರುದ್ಧವಾಗಿ ಎರಡು ಕುಟುಂಬಗಳು ಎದ್ದು ನಿಲ್ತಾ ಇದ್ದಾವೆ. ಒಂದು ರಮೇಶ್ ಕತ್ತಿಯವ್ರದ್ದು, ಇನ್ನೊಂದು ಲಕ್ಷ್ಮಣ ಸವದಿಯವರು. ಹೀಗಾಗಿ ಇದು ಇನ್ನು ಏನೇನು ರೂಪ ಆಗ್ತದೆ ಏನಿಲ್ಲ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇನ್ನು ಮುಂದಿನ ಒಂದು 4-5 ದಿನದಲ್ಲಿ 19 ತಾರೀಕು ಕ್ಲಿಯರ್ ಆಗ್ತದೆ. ಈ ದಿಶೆಯಲ್ಲೇ ಇವತ್ತೊಂದಿಷ್ಟೇನು ಡಿ ಕೆ ಶಿ ಅವರು ಈ ಗುಂಪಿಗೆ ಹೆಲ್ಪ್ ಮಾಡಿ ಒಂದಿಷ್ಟು ಚೇಂಜ್ ಮಾಡ್ಬೋದಾ ಅಥವಾ ಇದೇನು ನಮ್ಗೆ ಬೇಕಾಗಿಲ್ಲಪ್ಪ ಮುಖ್ಯಮಂತ್ರಿಯಾಗಿ ಇರ್ಬೋದಾ, ಯಾವುದಕ್ಕೂ ಈ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಭೇಟಿಯಾಗಿದ್ದಂತೆ ನಿಶ್ಚಿತ. ಅದರ ಪರಿಣಾಮ ಈಗ ಚರ್ಚೆ ಜೋರು ಹಿಡಿದ ಏನಾಗ್ತದೆ ಗೊತ್ತಿಲ್ಲ. ಅದರ ಪರಿಣಾಮ ಮಾತ್ರ ಒಳ್ಳೆಯದಾದಷ್ಟು ಒಳ್ಳೆಯದು ಅನ್ನುವಂಥ ಮಾತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಲಕ್ಷ್ಮಣ ಸವದಿಯವರು ಮಾತ್ರ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅದು ಈ ಒಂದು ನಿಕ್ ಅಪ್ ಟೈಮ್ದಲ್ಲೇ, ಅದು ಇಂಥ ಸಂದರ್ಭದಲ್ಲೇ ಡಿ ಕೆ ಶಿ ಅವರಿಗೆ ಭೇಟಿಯಾಗುವಂಥ ಅವಶ್ಯಕತೆ ಏನಿತ್ತು, ಅದು ಏನೋ ಪಬ್ಲಿಕ್ ಮಾಡೋರು ಹೋಗಿ ಭೇಟಿ ಆಗ್ಬೋದಾಗಿತ್ತು. ಆದರೆ ಪತ್ರಿಕೆ ಅವರಿಗೆ ಮೀಡಿಯಾದವರಿಗೆ ಕಾಣಿಸ್ಕೊಂಡು ಒಳಗೆ ಹೋಗ್ತಾ ಇರೋದು ನೋಡಿದಾಗ ಇದು ಇನ್ನಷ್ಟು ಹೊಸ ರೂಪ ಪಡಿಬೋದು ಅನ್ನೋಂಥ ಮಾತನ್ನು ಹೇಳ್ತಾ, ಏನೋ ಆಗಲಿ ಇದು ಡೆವಲಪ್ಮೆಂಟ್. ಲಕ್ಷ್ಮಣ ಸವದಿ ಡಿ ಕೆ ಶಿ ಅವರಿಗೆ ಭೇಟಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಜಕೀಯ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಒಂದು ಹುದ್ದೆಗೆ ನಡೀತಂಥ ರಣತಂತ್ರಕ್ಕೆ ಇವರ ಒಂದು ಧಾಳನ ಮೀಟಿಂಗಿನ ಅನ್ನೋದನ್ನು ಮತ್ತೇನೋ ಡೆವಲಪ್ ಆದರೆ ನಿಮಗೆ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಸತೀಶ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.